ಪ್ರಭುಗಳೇ, ನೀವಿಲ್ಲಿ? ನಂದಿರ್ಲಿ, ನೀನೇನಿಲ್ಲಿ? ಪ್ರಭುಗಳೇ, ನಿಮ್ಗ್ಯಾಕ್ ನನ್ನ ಸಂಕಟ ಅರ್ಥ ಆಗ್ತಾ ಇಲ್ಲ? ನಾನು ಮನುಷ್ಯರ ಹುಟ್ಟು ಸಾವಿನ ಮರ್ಮ ತಿಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಂತೆ ಆದಿತ್ಯ ಇಷ್ಟೊತ್ತಿಗೆ ಇಲ್ಲಿಗೆ ಬರಬೇಕಿತ್ತು, ಆದ್ರೆ ಇನ್ನೂ ಬಂದಿಲ್ಲ ಪ್ರಭು. ಬರುವುದಿಲ್ಲ ಚಿತ್ರಾಕ್ಷ. ಅಂದ್ರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯೋಗ ಪ್ರಾಪ್ತಿ, ಕರ್ಮಸ್ಥಾನ, ಲಾಭಸ್ಥಾನ, ಪ್ರಾರಬ್ಧ ಕರ್ಮ, ಆ ಕಾಮ ಕರ್ಮಕ್ಕನುಸಾರವಾಗಿ ಫಲಾಫಲಗಳು ಫಿಕ್ಸ್ ಆಗಿರುತ್ತೆ. ಆದಿತ್ಯನ ಹಣೆ ಬರದಲ್ಲಿ ಮೂಲ ಗಂಡಾಂತರ ಇತ್ತು. ಅಂದ್ರೆ ನಿಮ್ ಮಾತಿನ ಅರ್ಥ? ಆದಿತ್ಯನಿಗೆ ಆ ವರ್ಷ ಏನ್ ಹೇಳ್ತಾ ಇದ್ದಾರ ಪ್ರಭುಗಳೇ? ಆತ್ಮಹತ್ಯೆ ಅಂತಾನೆ ಅವನ ಹಣೆಲ್ ಬರ್ದಿತ್ತಾ? ಚಿತ್ರಾಕ್ಷ, ನಾವು ಮನುಷ್ಯರ ಕರ್ಮಕ್ಕನುಸಾರವಾಗಿ ಆಯಸ್ ಕೊಡ್ತೀವಿ, ಆದ್ರೆ ಅವರು ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಳ್ತಾರೆ. ಸಾವು ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಅವ್ರು ತಿಳ್ಕೋಬೇಕು. ಕಷ್ಟ ಅನ್ನೋದು ಮರಕ್ಕೂ ಬರುತ್ತೆ, ಮನುಷ್ಯನಿಗೂ ಬರುತ್ತೆ. ಮನುಷ್ಯನಿಗೆ ಬುದ್ಧಿ ಇದ್ರು ಎಕ್ಸಾಮ್ ಅಲ್ಲಿ ಫೇಲು, ಲವ್ ಅಲ್ಲಿ ಫೇಲು, ಸಾಲ ಬಾಧೆ, ದೇಹ ಬಾಧೆ, ಅದು ಇದು ಅಂತ ಸೂಸೈಡ್ ಮಾಡ್ಕೊಂತಾರೆ. ಆ ಕೆಟ್ಟಗಳಿಗೆ ಒಂದು ದಾಟಿದ್ರೆ ಮನುಷ್ಯನ ಅದೃಷ್ಟನೇ ಬದಲಾಗಬಹುದು. ಯಾವ ಸಮಸ್ಯೆನೂ ಶಾಶ್ವತ ಅಲ್ಲ. ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ. ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಾ? ಪ್ರಭುಗಳೇ, ಏನೋ ನಿನ್ನ ಬಾಧೆ? ಅಕಸ್ಮಾತ್ ಆದಿತ್ಯ ಬದುಕಿದ್ದೇ ಆಗಿದ್ರೆ ಇಲ್ಲಿ ಏನ್ ನಡೀತಾ ಇತ್ತು? ಅವನು ಯಾರನ್ನ ಪ್ರೀತಿಸ್ತಿದ್ದ? ಯಾರ ಜೊತೆ ಹೋಗ್ತಾ ಇದ್ದ? ಹೇಳಿ ಪ್ರಭು. ಈ ನಿನ್ನ ಕೆಟ್ಟ ಕುತೂಹಲ ಇದೆಯಲ್ಲ, ಹೇಳ್ತೀನಿ ಕೇಳು. ಸುನೀತಾ, ಹಾಯ್. ನೀನು ಈ ಸರ್ಪ್ರೈಸ್ ನಿನಗಿಷ್ಟ ಆಯ್ತಾ? ಇದಕ್ಕೆಲ್ಲ ಕಾರಣ ಹರಣಿ. ಹರಣಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳಿದ್ಲು. 10 ವರ್ಷ
ನಾವಿಬ್ರು ಒಂದೇ ಕ್ಲಾಸಲ್ಲಿದ್ರು ನೀನ್ ನನ್ನ ಇಷ್ಟೊಂದು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನಾನ್ ಎಂತ ಪೆದ್ದಿ ಅಂದ್ರೆ ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆಲ್ಲ ಹುಡುಗರು ಆದಿ ಆದಿ ಅಂತ ರೇಗಿಸ್ತಾ ಇದ್ರು. ಏನೋ ರೇಗಿಸ್ತಾ ಇದ್ದಾರೆ ಅಂತ ನಾನು ಸುಮ್ನೆ ಹೋಗ್ತಿದ್ದೆ. ನೀನು ಯಾವತ್ತೂ ಹೇಳೇ ಇಲ್ಲ ನೋಡು. ಅದೆಲ್ಲ ಒಂದ್ ಕಡೆ ಇರ್ಲಿ, ನಾನ್ ಇನ್ನೂ ನಿನ್ ಮನ್ಸಲ್ಲೇ ಇದ್ದೀನಿ ಅಂತ ಹರಣಿ ಬಂದ್ ಹೇಳ್ದಾಗ ತಕ್ಷಣ ನಿನ್ನ ನೋಡ್ಬೇಕು ಅನ್ಸ್ತು. ಹೇಳು ಆದಿ, ನಾನ್ ಇನ್ನೂ ನಿನ್ ಮನ್ಸಲ್ಲೇ ಇದ್ದೀನಾ? ಸುನೀತಾ ಅನ್ನೋ ಈ ಹೆಸರು ನನ್ನ ಇಡೀ ಜೀವನದಲ್ಲಿ ಸುಖ ದುಃಖ ಎಲ್ಲದಕ್ಕೂ ಕಾರಣ ಆಗಿದೆ. ನಾನು ಎಷ್ಟೋ ಸತಿ ಪ್ರಪೋಸ್ ಮಾಡಬೇಕು ಅಂತ ಬಂದೆ, ಆದರೆ ಯಾವುದೋ ಕಾರಣದಿಂದ ಆಗಲಿಲ್ಲ. ಎಲ್ಲರೂ ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಆದರೆ ನನ್ನ ಜೀವನದಲ್ಲಿ ಕೆಲವೊಂದೆಲ್ಲ ಆಗದೆ ಇರೋದೇ ಒಳ್ಳೇದು ಅಂತ ಅನಿಸುತ್ತೆ. ಅಷ್ಟೇ ಯಾಕೆ 10th ರಿಸಲ್ಟ್ ದಿನ ಸುನಿಲ ಬಂದು ನಾನು ಫೇಲು ಅಂತಾನೆ, ಇನ್ನೊಂದು ಕಡೆ ನಾನು ನಿನ್ನ ಬೇರೆ ಹುಡುಗನ ಜೊತೆ ಅದೇ ರಾತ್ರಿ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಒಂದು ಕ್ಷಣ ನನ್ನ ತಂದೆ ತಾಯಿ ತಂಗಿ ಎಲ್ಲ ನನ್ನ ಕಣ್ಣೆದುರು ಬಂದರು. ಅವತ್ತೇ ಡಿಸೈಡ್ ಮಾಡಿದೆ, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಎಲ್ಲದನ್ನೂ ಫೇಸ್ ಮಾಡ್ತೀನಿ ಅಂತ. ಅವತ್ತಿಂದ ಇವತ್ತಿನ ತನಕ ಪ್ರತಿ ಕ್ಷಣನೂ ಜೀವ ತುಂಬಿಸಿ ಬಾಳ್ತಾ ಇದ್ದೀನಿ. ಇಷ್ಟು ವರ್ಷ ಆದರೂ ನೀನು ನೋಡ್ಬೇಕನ್ನೋ ಕುತೂಹಲ, ಪಡ್ಕೋಬೇಕನ್ನೋ ಆಸೆ ನನ್ನಲ್ಲಿತ್ತು. ಆದರೆ ನೀನು ನೋಡಿದ್ಮೇಲೆ ಪಡಿಬೇಕನ್ನೋ ಆಸೆಕ್ಕಿಂತ ಏನೋ ಕಳ್ಕೊತಿದ್ದೀನಿ ಈ ಕ್ಷಣ ಅಂತ ಅನ್ನಿಸ್ತಾ ಇದೆ. ನನ್ನಲ್ಲಿ ಬದಲಾವಣೆ ಯಾವಾಗಾಯ್ತು ಅಂತ ನನಗೆ ಗೊತ್ತಿಲ್ಲ. ವಿಚಿತ್ರ ಏನು ಅಂದರೆ ನಿನ್ನ ಮೇಲಿರೋ ಪ್ರೀತಿನ ನಿನಗೆ ಹೇಳೋಕ್ಕೆ ಚಿಕ್ಕ ವಯಸ್ಸಿಂದ ಧೈರ್ಯ ಇಲ್ಲದೆ ಒದ್ದಾಡಿದ್ದೀನಿ. ಆದರೆ ಅದೇ ಪ್ರೀತಿನ ಇವತ್ತಿಲ್ಲ ಅಂತ ಹೇಳೋಕ್ಕೆ ಆ ಧೈರ್ಯ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಕೇಳಿದ್ದೆ. ಆದ್ರೆ ಈಗ ನನ್ನ ಜೀವನದಲ್ಲಿ ಆಗಿರೋ ಮೊದಲನೇ ಅನುಭವ. ನಾನಿಲ್ಲಿ ಬರೋಕ್ಕೂ ಮುಂಚೆ ನಿನ್ ಮನ್ಸಲ್ಲಿ ಅದೇ ಸ್ಥಾನದಲ್ಲಿ ಇರ್ತೀನಿ ಅನ್ಕೊಂಡ್ ಬಂದೆ. ಆದ್ರೆ ಈಗ ಆ ಸ್ಥಾನ ನನ್ಗಿಲ್ಲ ಅಂತ ಗೊತ್ತಾಯ್ತು. ನಾನ್ ಬಯಸೋದು ನಿನ್ನ ಆಸೆ ಪಟ್ಟ ಹಾಗೆ ಒಂದೊಂದು ಕ್ಷಣನೂ ಜೀವ ತುಂಬಿಸಿ ಬಾಳು. ಆಲ್ ದ ಬೆಸ್ಟ್. ಬಾಯ್. ಓಕೆ ಸುನೀತಾ ಡಾರ್ಲಿಂಗ್, ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ ಯು. ನೈಟು ಮಿಸ್ ಕಾಲ್ ಕೊಡ್ತಾ ಇರ್ತೀನಿ, ಮಿಸ್ ಮಾಡ್ದೆ ಎತ್ತು. ಓಕೆನಾ? ಓಕೆ ಹಾಗಾದ್ರೆ ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಹರಣಿ ಥ್ಯಾಂಕ್ ಯು ಸೋ ಮಚ್ ಕಣೆ. ನನ್ನ 20 ವರ್ಷದ ಲವ್ ಸ್ಟೋರಿ ನಿನ್ನಿಂದ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ತು. ನೀನಂತ ಫ್ರೆಂಡ್ ಸಿಗ್ಬೇಕಂದ್ರೆ ಅದ್ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕೋ ಏನೋ. ಆದ್ರೂ ನಮ್ ಸುನೀತಾ ಎಷ್ಟು ಬ್ಯೂಟಿಫುಲ್ ಅಲ್ಲ. ಅವಳ ಕಣ್ಣು, ಅವಳ ತುಟಿ, ವಾ ಸೂಪರ್ ಫಿಗರು. ಸಾಕು, ಒಂದ್ ಹುಡುಗಿ ಮುಂದೆ ಇನ್ನೊಂದ್ ಹುಡುಗಿನ ಅಷ್ಟು ಹೊಗಳ್ಬಾರ್ದು. ನಂಡವ್ ಬಗ್ಗೆ ಹೊಗಳಿದ್ರೆ ನೀ ಯಾಕೆ ಕೋಪ ಮಾಡ್ಕೊಳ್ತೀಯಾ? ಆಯ್ತು, ನೀನ್ ಹೊಗಳ್ತಾನೆ ಇರು, ನಾನು ಹೋಗ್ತೀನಿ. ಓಯ್ ತುರಮಣ, ಐ ಲವ್ ಯು.
ನನ್ ಸುಬ್ಬ. ಪಾಪ ಈಗ ಆ ಕುಟುಂಬ ಹೇಗಿದೆಯೋ ಏನು ಕತೆನೋ ನಡಿ. ಮ್ಯಾಮ್ ಕೊರಿಯರ್. ಥ್ಯಾಂಕ್ ಯು. ವೆಲ್ಕಮ್. ಸುನಿಲ್ ಅಣ್ಣಯಿಂದ ಬಂದಿದೆ. ಪ್ರೀತಿಯ ಅಂಕಲ್ ಆಂಟಿಗೆ ನಮಸ್ಕಾರ. ನಾನು ಆದಿ ಫ್ರೆಂಡ್ ಸುನೀಲ. ನಾನು ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಆದಿ ಮತ್ತು ತಂಗಿ ಜೊತೆಗೆ ಕಳೆದ ದಿನಗಳಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನನ್ನ ಮತ್ತು ಆದಿಯ ನೆನಪುಗಳು ಸದಾ ಕಾಡುತ್ತಲೇ ಇರುತ್ತವೆ. ಅವನ ಜೊತೆ ಕಳೆದ ದಿನಗಳು ಅಷ್ಟು ಬೇಗ ಮುಗಿದೇ ಹೋಯ್ತಾ ಅಂತ ದುಃಖನೂ ಆಗುತ್ತೆ. ಜೀವನ ಒಂದು ಪಯಣ ಅಂತ ನೂರಾರು ಜನ ನೂರಾರು ರೀತಿ ಹೇಳಿರೋದು ಕೇಳಿದ್ದೀವಿ. ಆ ಪಯಣದಲ್ಲಿ ನಾನು ನನ್ನ ಸ್ನೇಹಿತರು ಒಂದು ಕಡೆ ಸೇರೋ ಸಂದರ್ಭ ಕೂಡಿ ಬಂತು. ಅವತ್ತು ನಾವೆಲ್ಲ ಒಂದು ಕಡೆ ಸೇರಿದ್ದೀವಿ ಅನ್ನೋ ಸಂತೋಷಕ್ಕಿಂತ ಆದಿ ನಮ್ಮ ಜೊತೆ ಇಲ್ಲ ಅನ್ನೋ ನೋವೇ ಜಾಸ್ತಿ ಇತ್ತು. ವಿ ಮಿಸ್ ಯು ಆದಿ, ವಿ ಮಿಸ್ ಯು ಆದಿ ಅಂತ ಜೋರಾಗಿ ಕೂಗಿ ಹೇಳಿದ್ರು ಕೇಳಿಸ್ಕೊಳ್ಳಕ್ ಆಗದೆ ಇರೋಷ್ಟು ದೂರದಲ್ಲಿ ಅವನಿದ್ದಾನೆ. ಆದ್ರೆ ಅವನ ನೆನಪು ಮಾತ್ರ ನಮ್ಮ ಎದೆನ ಬಿಟ್ಟು ಹೋಗೋದು ಇಲ್ಲ. ಅವನು ನಮ್ಮ ಜೊತೆ ಆಡ್ತಿದ್ದ ಆಟ, ಮಾಡ್ತಿದ್ದ ತಮಾಷೆ ಪ್ರತಿ ಸಾರಿ ನಮ್ಮನ್ನ ಇನ್ನಷ್ಟು ದಿನ ಅವನ ಜೊತೆ ಕಳಿಬೇಕಿತ್ತು ಅಂತ ಅನ್ಸೋ ಹಾಗೆ ಮಾಡುತ್ತೆ. ಆದ್ರೆ ಆದಿ ನಮ್ಮ ಜೊತೆ ಇದ್ದಿದ್ರೆ ನಮ್ಮ ಜೀವನದ ಪಯಣದಲ್ಲಿ ಹೇಗೆಲ್ಲ ಇರ್ತಿದ್ದ, ಏನೆಲ್ಲ ಮಾಡ್ತಿದ್ದ ಅನ್ನೋ ಕುತೂಹಲದಿಂದ ಈ ಆಲ್ಬಮ್ ಮಾಡ್ತಿದ್ದೀನಿ. ನಮಗೆ ಇದನ್ನ ನೋಡ್ದಾಗ್ಲೆಲ್ಲ ಆದಿ ನಮ್ಮ ಜೊತೆ ನಮ್ಮ ನೆನಪುಗಳಲ್ಲೇ ಇರ್ತಾನೆ ಅನ್ನೋ ಸಮಾಧಾನ ಸಿಗುತ್ತೆ.